ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಜೋಳದ ಹಿಟ್ಟಿಂದು ಅಂಬ್ಲಿ ಮಾಡಿ ತೋರಿಸ್ತೀನಿ ರೀ. ಯಾವ ರೀತಿ ಮಾಡೋದು ನೋಡಿರಿ. 2ರಿಂದ 3 ಗ್ಲಾಸ ನೀರು ಬಿಸಿಗೆ ಇಟ್ಕೋತೀನಿ. ಸ್ವಲ್ಪ ನೀರು ಕುದಿಬೇಕ್ರಿ. ಇದು 3 ಗ್ಲಾಸ್ ಹಾಕ್ಕೋತೀನಿ ನಾನು. ನೀವು ನಿಮ್ಮ ಮನೆಯಾಗ ಎಷ್ಟು ಜನ ಇರ್ತೀರಿ ನೋಡಿರಿ. ಇದು ನೀರು ಬಿಸಿ ಅಲ್ರಿ. ಈಗ ಅಷ್ಟೊತ್ತನ ಅಂಬ್ಲಿಗೆ ಹಿಟ್ಟು ರೆಡಿ ಮಾಡ್ಕೊತೀನಿ. ಒಂದು ಬೌಲ್ ತೊಗೋತೀನಿ. ದೊಡ್ಡ ಸ್ಪೂನಿಲೆ, ನಾಷ್ಟಾ ಸ್ಪೂನಿಲೆ 3ರಿಂದ 4 ಸ್ಪೂನ ಜೋಳದ ಹಿಟ್ಟು ಹಾಕ್ಕೋತೀನಿ ರೀ. ನಾವು ಭಾಳ ಗಟ್ಟಿನೂ ಮಾಡಬಾರ್ದು, ಇದು ಅಂಬ್ಲಿ ತಿಳಿನೂ ಮಾಡಬಾರ್ದು, ಮೀಡಿಯಮ್ ಇರಬೇಕು. ನಾ ಇಟ್ಟಿರುವ 3ರಿಂದ 4 ಗ್ಲಾಸಿಗೆ ಇದಕ್ಕೆ 3 ಸ್ಪೂನ್ ಹಾಕ್ಕೋತೀನಿ. 3ರಿಂದ 4 ಸ್ಪೂನ ಹಿಟ್ಟು ಹಾಕ್ಕೋತೀನಿ. ಇದು ಗಂಟಿಲ್ಲಾರದ ರೀತಿ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ನೀರು ಹಾಕಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಒಟ್ಟ ಗಂಟು ಇರಬಾರ್ದು, ಚೆಂದಾಗಿ ಮಿಕ್ಸ್ ಮಾಡಬೇಕು. ಈ ಥರ ಅಂಬ್ಲಿ ಮಾಡಿ ಕುಡಿದು ನೋಡ್ರಿ ನೀವು. ಬಾಯಿ ರುಚಿ ಎಷ್ಟು ಬರ್ತದಂದ್ರೆ, ನಿಮ್ಗೆ ರುಚಿ ಇರಲಾರ್ದಾಗ, ಊಟ ಸೇರ್ಲಾರ್ದಾಗ ಈ ಥರ ಮಾಡ್ಕೊಂಡು ಕುಡ್ದು ಅಂದ್ರೆ ಸೂಪರಾಗಿರ್ತದೆ ಇದು ಅಂಬ್ಲಿ. ಅವಾಗವಾಗ ಒಂದೊಂದು ಸಲ ಟ್ರೈ ಮಾಡಿ ನೋಡಿರಿ ಈ ಥರ ಅಂಬ್ಲಿ. ನೋಡಿರಿ, ಈ ಥರ ಎಲ್ಲ ಮಿಕ್ಸ್ ಮಾಡಿ ನಾನು ಈಗ ನೀರು ಬಿಸಿ ಆಗ್ಯಾವ ನೋಡಿರಿ. ನೀರು ಕುದ್ದಾವ, ನೀರು ಕುದಿಲತ್ತವ. ಈಗೇನು ಹಿಟ್ಟು ಮಿಕ್ಸ್ ಮಾಡಿಟ್ಟಿನಲ್ರಿ, ಅದು ಹಿಟ್ಟು ಹಾಕೋತೀನಿ. ಈಗ ತಿರುಕೋತು ಹಿಟ್ಟು ಹಾಕಬೇಕು. ಹಂಗೆ ಕೈ ಆಡಿಸ್ತಾ ಇರಬೇಕು, ಅಂದ್ರೆ ಗಂಟಾಗಲ್ಲ. ಅಂದ್ರೆ ನೀರು ಮಾಡಿ ಹಾಕಿರ್ತೀವಿ, ಹಿಟ್ಟ ಗಂಟಾಗಲ್ಲ. ನಾವು ಚೆಂದಾಗಿ ಕುದಿ ಬರ್ಬೇಕ್ರಿ ಸದ್ಯದು. ನಿಮಗೆ ಮಾತು ಭಾಳ ಸ್ವಲ್ಪ ತಿಳಿ ಹೇಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಕಲಿಸಿನೂ ಹಾಕ್ಬೋದು. ನನಗಿದು ಕರೆಕ್ಟ್ ಅನ್ನಿಸ್ತದ. ನಾ ಹಿಟ್ಟದು ಏನು ಹಾಕಲ್ಲ. ಈಗ ಕುದ್ದು ಬಳಕ ಇದು ಇನ್ನೂ ಗಟ್ಟಿ ಆಗ್ತದೆ ರೀ. ನೋಡಿರಿ, ಗಟ್ಟಿ ಆಗ್ಯದ. ಈ ಥರ ಆಗ್ಯದ ನೋಡಿರಿ, ಎಷ್ಟು ಗಟ್ಟಿ ಆಗ್ಯದ. ಇದು ಚೆಂದಾಗಿ ನೀಟಾಗಿ ಕುದ್ದದ್ರಿ. ಈಗ ಈ ಥರ ತಿರುಗಿಸ್ಬೇಕು. ಉಕ್ತದ, ತಿರುಗಿಸ್ತಾ ಕುದಿಸ್ಬೇಕ್ರಿ ಇದಕ್ಕೆ. ಈಗ ಇದು ಎಲ್ಲ ಕುದ್ದದ್ರಿ. ಈಗ ತಣ್ಣಗಾಗಬೇಕಿದು. ಇದು ಫುಲ್ ತಣ್ಣಗಾಗತ್ತನ ಈ ಕಡೆ ಗ್ಯಾಸ್ ಬಂದ್ ಮಾಡ್ತೀನಿ. ಈಗ ಈ ಕಡೆ ಎಲ್ಲ ಮಸಾಲೆ ರೆಡಿ ಮಾಡ್ಕೋತೀನಿ ರೀ. ಇದು ಆರ್ಲಿ ರೀ, ಫುಲ್ ಆರ್ಬೇಕೀಗ. ಒಂದು ಬಟ್ಲ ಮೊಸರು ತೊಗೊಂಡು ನಾನು, ಗಟ್ಟಿ ಮೊಸರದ ಮೊಸರು ತೊಗೊಂಡಿನಿ. ಮಜ್ಜಿಗೆ ಇತ್ತಂದ್ರೆ ಮಜ್ಜಿಗೆನೂ ಮಾಡ್ಬೋದು. 1 ಕಪ್ ಮೊಸರು ತೊಗೊಂಡಿನಿ. 1 ಕಪ್ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ. ಇದು ಮೊಸರು ಸ್ವಲ್ಪ ಗಟ್ಟಿ ಇರ್ತದಲ್ಲ, ಹಂಗಾಗಿ ಸ್ವಲ್ಪ ನೀರು ಹಾಕಿ ಮೊಸರು ಸ್ವಲ್ಪ ಬೀಟ್ರಲ್ಲೇ ತಿರುಗಿಸ್ತೀನಿ ರೀ. ಭಾಳ ಒಡೆಯೋದನ್ನು ಬೇಡ ಇದಕ್ಕೆ ಮೊಸರಿಗೆ. ಸ್ವಲ್ಪ ಇದು ಆದ್ರೆ ಸಾಕು. ಬಾಯಾಗ ಸ್ವಲ್ಪ ಮೊಸರನ್ನ ಸಿಕ್ಕರೂ ಚಂದ ಅನ್ನಿಸ್ತದೆ ಕುಡಿಯಾಗ. ಭಾಳ ಮಜ್ಜಿಗೆ ಥರ ಏನು ಮಾಡೋದಿಲ್ಲ. ನೀರು ಸ್ವಲ್ಪ ಗಟ್ಟಿ ಇರಬೇಕು ಒಳಗೆ ಮೊಸರು. ಅಂದ್ರೆ ಬಾಯಾಗ ತಿನ್ನೋಕೆ, ನಾವು ಕುಡಿಯಾಗ ಟೇಸ್ಟ್ ಚಂದ ಬರ್ತದೆ ರೀ. ಇದು ರೆಡಿ ಆಗ್ಯದ. ಈಗ ಮೊಸರು ಮಾಡ್ಕೊಂಡೀನಿ. ಈಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ, ಒಂದು ಅರ್ಧ ಸ್ಪೂನ. ಇದು ಜಬ್ಬಡ ಜಜ್ತೀನಿ ರೀ. ಇದು ಜೀರಿಗೆ ಭಾಳ ಸಣ್ಣ ಮಾಡೋದಿಲ್ಲ, ಸ್ವಲ್ಪ ತರಿನೇ ಇರಬೇಕಿದು. ಜೀರಿಗೆ ಎಷ್ಟು ಸಣ್ಣ ಮಾಡ್ಕೊಂಡೀನಿ ರೀ. ಈಗ ಒಂದು ಪ್ಲೇಟ್ನೇ ತೆಗಿತೀನಿ ಇದು ಜೀರಿಗೆ. ಈ ಅಂಬ್ಲಿ ಕುಡಿದು ನೋಡಿರಿ ನೀವು, ಎಷ್ಟು ಸೂಪರಾಗಿರ್ತದೆ. ದಿಢೀರಾಗಿ 5 ನಿಮಿಷದಾಗ ಮಾಡ್ಕೊಬೋದು. ಭಾಳ ಟೈಮ್ನೂ ಹೊತ್ತಲ್ಲ. ಹೊಶು ಆದಾಗೂ ಪಟ್ನೆ ಏನು ಮಾಡಲಪ್ಪ ಅಂದಾಗ ಈ ಥರ ಮಾಡ್ಕೊಂಡು 1 ಗ್ಲಾಸ್ ಕುಡಿದೇವು ಅಂದ್ರೆ ಸೂಪರಾಗಿರ್ತದೆ. ಒಂದು ಅರ್ಧ ಇಂಚದಷ್ಟು ಶುಂಠಿ ಹಾಕೋತೀನಿ. ನಿಮ್ಗೆ ಶುಂಠಿ ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಶುಂಠಿ ಹಾಕಿದ್ರೆ ಬಾಯಾಗ ಟೇಸ್ಟ್ ಬರ್ತದೆ ಕುಡಿಯಾಗ, ಅಂಬ್ಲಿ ಕುಡಿಯಾಗ. ಶುಂಠಿ ಬೆಳ್ಳುಳ್ಳಿ ಹಾಕಿ ಇದನ್ನು ಸ್ವಲ್ಪ ಜಬ್ಬಡ ಜಜ್ಕೋತೀನಿ ರೀ. ಸ್ವಲ್ಪ ತರಿಯಾಗೇ ಇರಬೇಕು, ಸಣ್ಣಗೆ ಕುಟ್ಬಾರ್ದು ಅದು. ಈ ಥರ ಆಗ್ಯದ ನೋಡಿರಿ. ಇದನ್ನು ಒಂದು ಪ್ಲೇಟ್ನೇ ತೆಗಿತೀನಿ. ಈಗ
ಈ ಸೈಡಿಗೆ ಇಟ್ಕೋತೀನಿ. ಈಗೇನು ನೀವು ಕುದಿಸಿಟ್ಟಿನಲ್ಲ ರೀ ಹಿಟ್ಟು ಆರ್ಯದ್ರಿ ಇದು ನೋಡಿರಿ ಎಷ್ಟು ಗಟ್ಟಿನೂ ಆಗ್ಯದ ಆರ್ಯದ. ಈಗೇನು ಮೊಸರು ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಅದು ಮೊಸರು ಹಾಕ್ಕೋತೀನಿ. ಈಗ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಆರಿರಬೇಕು. ಆರಿದ್ರೆ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ಮೊಸರು ಹಾಕಿ. ನೋಡ್ರಿ ಎಷ್ಟು ಚೆಂದಾಗ್ಯದ. ಉಪ್ಪು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇಟ್ಟು ಸೂಪರ್ ಆಗ್ತದ್ರಿ ಇದು ಅಂಬ್ಲಿ. ಯಾವಾಗ ಬೇಕು ಅವಾಗ ಮಾಡ್ಕೊಂಡು ಕುಡಿಬೋದು. ಬೇಸಿಗೆ ಕಾಲದಾಗಂತ ಏನಿಲ್ಲ, ಯಾವಾಗಲೂ ಮಾಡ್ಕೊಂಡು ಕುಡಿಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ವಯಸ್ಸಾದವ್ರಿಗೆ ಬೆಳಗ್ಗೆ ಚಹಾ ಕಾಫಿ ಬದಲಿ ಈ ಥರ ರಾಗಿ ಗಂಜಿ ಜೋಳದ ಗಂಜಿ ಮಾಡಿಕೊಟ್ರೆ ಸೂಪರಾಗಿರ್ತದೆ ರೀ ಅದು. ಒಂದು ಬೌಲ್ ಒಳಗೆ ತೆಗಿತೀನಿ ರೀ. ಗ್ಲಾಸ್ ಒಳಗೆ ಸರ್ವ್ ಮಾಡ್ಕೊತೀನಿ. ನೀವು ಒಂದು ಸಲ ಟ್ರೈ ಮಾಡಿರಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ.